ಕುರುಬ ಸಮುದಾಯ ಏನಿದೆಯಲ್ಲ, ಸ್ವತಂತ್ರ ಪೂರ್ವದಲ್ಲೂ ಕೂಡ ಎಸ್ ಟಿ ಮೀಸಲಾತಿ ಇತ್ತು. ಆವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಸ್ವತಂತ್ರ ಬಂದ್ರ ನಂತರನೂ ಇತ್ತು ಆ ಒಂದು ಎಸ್ ಟಿ ಮೀಸಲಾತಿ ಪಡ್ಕೊಂಡಿದ್ವಿ. ಆ ಸಮಯದಲ್ಲಿ ಕಾಡು ಕುರುಬ ಅಂತಲೂ ಸರ್ಟಿಫಿಕೇಟ್ ತೊಗೊಂಡವ್ರಿಗೂ ಕೂಡ ಕೊಟ್ಟಿದ್ದರು. ಜೇನು ಕುರುಬ ಆಗಿರ್ಬೋದು, ಗೊಂಡ ಆಗಿರ್ಬೋದು, ಓನ್ಲಿ ಕುರುಬ ಅಂತ ಬರೆದ್ರು ಆ ಸಮಯದಲ್ಲಿ ಕೊಟ್ಟಿದ್ದಾರೆ. ಸ್ವತಂತ್ರ ನಂತರನೂ ಮೀಸಲಾತಿ ಪಟ್ಟಿಯಲ್ಲಿತ್ತು. ಆ ನಂತರ ಏನಾಯಿತು, ನಮ್ಮದೇ ಒಂದು ತಪ್ಪುಗಳು ಈ ವಾಟ್ಸಪ್ ಗ್ರೂಪಲ್ಲಿ ಓದ್ತಿರ್ತಾರೆ. ರಾಜು ಮೌರ್ಯ ದಾವಣಗೆರೆಯವರ ಅದ್ರ ಬಗ್ಗೆ ತಿಳಿಸ್ತಾ ಇರ್ತಾರೆ. ಇಲ್ಲೇನೋ ಕಾಮೆಂಟ್ ಮಾಡಿದ್ದಾರೆ ನೋಡೋಣ. ನಮ್ಮ ಮನೆಯವರ 26 ಮಂದಿ ಮೇಲೆ ಸುಳ್ಳು ಅಟ್ರಾಸಿಟಿ ಮಾಡಿಸ್ತಾ ಇದ್ದಾರೆ ಸರ್. ನೋಡಿ, ತುಂಬ ನೋವಿನ ಸಂಗತಿ ಇದು. ಯಾಕೆ ಅಂತಂದರೆ, ಈ ಜಾತಿ ನಿಂದನೆ ಪ್ರಕರಣ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗಿರೋದು ಎಲ್ಲಿಪ್ಪ ಅಂತ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಸಮುದಾಯದವ್ರ ಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಟ್ರಾಸಿಟಿ ಪ್ರಕರಣಗಳು ದಾಖಲಾಗಿರೋದನ್ನು ನಾವು ಗಮನಿಸ್ತೀವಿ. ಕಾರಣ ಏನು ಅಂತಂತಂದರೆ, ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಜಗಳದವನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಟ್ರಾಸಿಟಿ ಜಾತಿ ನಿಂದನೆ ಪ್ರಕರಣವನ್ನು ದುರುಪಯೋಗವನ್ನು ಕೆಲವರು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ. ಆ ಜಾತಿ ನಿಂದನೆ ಕೇಸ್, ಅಟ್ರಾಸಿಟಿ ಕೇಸ್ ಇದೆಯಲ್ಲ, ಅದು ಒಳ್ಳೆಯದಕ್ಕೂ ಉಪಯೋಗ ಮಾಡಿದ್ಬಿಟ್ಟು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಮ ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚು ಅಟ್ರಾಸಿಟಿ ಪ್ರಕರಣಕ್ಕೆ ಅದು ಒಳಗಾಗ್ತಾ ಇರೋದು ನಮ್ಮ ಕುರುಬ ಸಮುದಾಯದ ಕುಟುಂಬಗಳು, ಯುವಕರು, ಅದರ ಜೊತೆಗೆ ವಿದ್ಯಾರ್ಥಿಗಳು. ಈ ಅಟ್ರಾಸಿಟಿ ಕೇಸ್ನಿಂದ ಮುಕ್ತಿ ಆಗಬೇಕಾಗಿತ್ತಂತಂದ್ರೆ ಸುಳ್ಳು ಅಟ್ರಾಸಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಒಬ್ಬರು ಸ್ನೇಹಿತರು. 26 ಮಂದಿ ಮೇಲೆ ಅಂತ ನೋಡ್ರಿ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಲ್ಲ. ಆ ಕುಟುಂಬ 26 ಜನರ ಮೇಲೆ ಎಸ್ ಟಿ ಅಟ್ರಾಸಿಟಿ ಮಾಡಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸುವಂಥ ವಿಷಯ ಇದು. ಎಷ್ಟು ನೋಡಿ, ಬದುಕೋಕ್ಕೂ ಕೂಡ ಕುರುಬ ಸಮುದಾಯ ಕಷ್ಟಪಡ್ತಾ ಇದೆ ಅಂತಂದರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ಏನಾದರೂ ಮಾತಾಡೋಕ್ಕೆ ಹೋದರೆ ಜಸ್ಟ್ ನಮ್ಮದು ತಪ್ಪಿರಲಿಲ್ಲ ಅಂದರೂ ಕೂಡ ನಮ್ಮ ಮೇಲೆ ವೈಯಕ್ತಿಕ ಒಂದು ಟಾರ್ಗೆಟ್ ಮಾಡಿ ಅಟ್ರಾಸಿಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕಾರಣ ಏನಂತಂದರೆ, ಎಸ್ ಟಿ ಮೀಸಲಾತಿ ಏನಾಗಿದೆ ಪ್ರೆಸೆಂಟು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬೀದರ್, ಕಲಬುರ್ಗಿ, ಯಾದಗಿರಿ ಈ 3 ಜಿಲ್ಲೆಗಳ ಎಸ್ ಟಿ ಮೀಸಲಾತಿ ಫೈಲು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಪ್ರಥಮ ಬಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಆ ಸಮಯದಲ್ಲಿ ಕುಲಶಾಸ್ತ್ರಿ ಅಧ್ಯಯನ ಕೂಡ ಆಗಿತ್ತು. ಅದು ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ. ಅದು ಸ್ವಲ್ಪ ಸಮಸ್ಯೆ ಆಗಿತ್ತು, ಆಂತರಿಕ ಒಳ ಸಮಸ್ಯೆ ಆಗಿತ್ತು RJIನ ಹತ್ರ. ಅದನ್ನು ಸರಿಪಡಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇನ್ನೂ ಇನ್ಕಂಪ್ಲೀಟ್ ಇದೆ, ಪರಿಪೂರ್ಣಗೊಂಡಿಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು ಅದ್ರ ಜೊತೆಗೆ. ಆಮೇಲೆ ನಮ್ಮ ಸಮುದಾಯದ ಮೇರು ಸ್ವಾಮೀಜಿಯವರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಇತ್ತೀಚೆಗೆ ನಮ್ಮನ್ನು ಎಲ್ಲ ಅಗಲಿದ್ರು. ಅವರು ನಿರಂತರವಾಗಿ ಹೋರಾಟ ಮಾಡಿದರು. ಈ ಸಮಯದಲ್ಲಿ ಅವ್ರು ನೆನೆಸ್ಬೇಕು. ಯಾಕಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಇದು ಗೊತ್ತಿದೆಯಲ್ಲೋ, ಕರ್ನಾಟಕದಲ್ಲಿ ಇತ್ತೀಚೆಗೆ ಬೆಟ್ಟ ಕುರುಬ ಎನ್ನುವಂಥ ಸಮುದಾಯ, ನಮ್ಮದೇ ಸಮುದಾಯದ ಸಮಾನಾರ್ಥಕ ಪದ ಬೆಟ್ಟ ಕುರುಬ ಎನ್ನುವಂಥ ಹೆಸರಿರ್ತಕ್ಕಂಥ ಸಮುದಾಯವನ್ನು ಕೇಂದ್ರದಲ್ಲಿ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದರು. ಕೇಂದ್ರ ಸರ್ಕಾರ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿತ್ತು. ಅದರ ಹಿಂದೆ ಇರುವಂಥ ರೂವಾರಿ ಯಾರಪ್ಪ ಅಂತಂದ್ರೆ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು. ಆಮೇಲೆ ಬೇಕಾದ್ರೆ ನೀವು ಫೋಟೋ ಕಳಿಸ್ತೀನಿ. ಅಲ್ಲಿ ನಿರಂತರವಾಗಿ ಹೋರಾಟ ಮಾಡಿದರು. ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಈ ಬೀದರ್, ಕಲಬುರ್ಗಿ, ಯಾದಗಿರಿ 3 ಜಿಲ್ಲೆಗಳ ಕುರುಬರಿಗೆ ಎಸ್ ಟಿ ಸಿಗಲೇಬೇಕು ಅಂತ ನಿರಂತರ ಹೋರಾಟ ಮಾಡಿದರು ಸಿದ್ದರಾಮಾನಂದ ಮಹಾಸ್ವಾಮಿಗಳು. ಇಲ್ಲಿ 3 ಜಿಲ್ಲೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಸರ್ ಅಂತ ನೀವು ಕೇಳ್ಬೋದು. 3 ಜಿಲ್ಲೆಗಳ ನಂತರ ಅಖಂಡ ಕರ್ನಾಟಕದ ಬಗ್ಗೆನೂ ಮಾತಾಡ್ತೀನಿ. ಈಗ ತುರ್ತು ಇರೋದು ಏನಪ್ಪ ಅಂತಂದರೆ 2014ರಲ್ಲೇ ಆ ಸಮಯದಲ್ಲೇ ಕೇಂದ್ರಕ್ಕೆ ಶಿಫಾರಸು ಆಗಿರೋದು ಅದು 3 ಜಿಲ್ಲೆಗಳದು, ಹೌದಲ್ವಾ? ಆಮೇಲೆ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಇನ್ನೂವರೆಗೂ ನ್ಯಾಯ ಸಿಗ್ತಾ ಇಲ್ಲ 3 ಜಿಲ್ಲೆಗಳ ಕುರುಬರಿಗೆ. ಆಮೇಲೆ ಕೆಳಗೇನೋ ಕಮೆಂಟ್ ಮಾಡಿದ್ದಾರೆ, ಇವತ್ತು ನಮಗೆ ಉದ್ಯೋಗ ಬೇಡ ಸರ್, ಆದರೆ ಎಸ್ ಟಿ ರಿಸರ್ವೇಷನ್ ಕೊಡಿಸಿ. ಇವತ್ತು ನಮ್ಮ ಊರಲ್ಲಿ ಬಹಳ ಜನರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನಿಜವಾಗ್ಲೂ ಹೆಂಗೆ ಅಂತಂದರೆ, ಉದ್ಯೋಗ ಬೇಡ ಅಂತ ಎಷ್ಟು ನೋವಿನಿಂದ ಹೇಳ್ತಾ ಇದ್ದಾರೆ ನೋಡ್ರಿ. ನಿಮ್ಮ ಹೆಸರು ಏನೋ ಗೊತ್ತಿಲ್ಲ ಬ್ರದರ್. ಏನು ಅಂತಂದರೆ, ಉದ್ಯೋಗ ಬೇಡ, ನಮ್ಗೆ ಎಸ್ ಟಿ ಮೀಸಲಾತಿ ಕೊಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ಅವ್ರ ಕುಟುಂಬದಲ್ಲಿ 26 ಜನರ ಮೇಲೆ ಅಟ್ರಾಸಿಟಿ ಕೇಸ್ ಆಗೈತೆ ಅಂತ ನೋಡ್ರಿ. 26 ಜನರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗೈತೆ ಅಂತ. ನಮ್ಗೆ ಉದ್ಯೋಗ ಬೇಡ ಸರ್, ಅಟ್ಲೀಸ್ಟ್ ಎಸ್ ಟಿ ಕೊಡಿಸಿದ್ರೆ ನಾವು ಆ ಜಾತಿ ನಿಂದನೆಯಿಂದ ಪ್ರಕರಣ ದಾಖಲಾಗಿದ್ದಲ್ಲ, ಅದರಿಂದ ಏನಾಗ್ತೀವಿ, ಪಾರಾಗ್ಬೋದು ಅಂತಲೂ ಕೂಡ ಇದ್ರ ಉದ್ದೇಶ ಇರ್ಬೋದು ಅವ್ರದ್ದು. ಎಷ್ಟು ನೋವಿನಿಂದ ಹೇಳ್ತಾರೆ, ಯಾಕಂದರೆ ಅನುಭವಿಸೋರಿಗೆ ಮಾತ್ರ ಗೊತ್ತಾ ನೋವು. ಈಗ ಹೇಳ್ತಾ ಇದ್ದಿಲ್ಲ, 3 ಜಿಲ್ಲೆಗಳದ್ದು ಪ್ರಗತಿಯಲ್ಲಿದೆ. ಬೀದರ್, ಕಲಬುರ್ಗಿ, ಯಾದಗಿರಿ ಈ 3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುರುಬರ ಎಸ್ ಟಿ ಮೀಸಲಾತಿ ವಿಚಾರ ಅದು ಪ್ರಗತಿಯಲ್ಲಿದೆ. ಆಮೇಲೆ ಈಗ ಅಖಂಡ ಕರ್ನಾಟಕದ ಕುರುಬರು, ಈಗ ಕರ್ನಾಟಕದಲ್ಲಿ ಒಟ್ಟಾರೆಗೆ 31 ಜಿಲ್ಲೆಗಳಿದ್ದಾವೆ. ಅಂತಿಮವಾಗಿ ಇತ್ತೀಚೆಗೆ ಕೊನೆಯದಾಗಿ ರಚನೆ ಆಗಿರೋದು ವಿಜಯನಗರ ಜಿಲ್ಲೆ. ಆ ವಿಜಯನಗರ ಜಿಲ್ಲೆಯನ್ನು ಸೇರಿಸಿ 31 ಜಿಲ್ಲೆಗಳಿದೆ. ಆ 31 ಜಿಲ್ಲೆಗಳ ಪೈಕಿ ಪ್ರೆಸೆಂಟ್ ಕುರುಬರು ಎಸ್ ಟಿ ಪಟ್ಟಿನಲ್ಲಿರೋದು ಕೇವಲ 4 ಜಿಲ್ಲೆಗಳಲ್ಲಿ ಮಾತ್ರ. ಇದು ಗೊತ್ತಿರಬೇಕು ಸಮುದಾಯಕ್ಕೆ. ಯಾಕಂದರೆ ಕೆಲವರು 4 ಜಿಲ್ಲೆ, 5 ಜಿಲ್ಲೆ, 6 ಜಿಲ್ಲೆ ಅಂತ ತಪ್ಪು ಮಾಹಿತಿ ಕೊಡ್ತಿರ್ತಾರೆ. ಆ್ಯಕ್ಚುಲಿ 4 ಜಿಲ್ಲೆಗಳಲ್ಲಿ ಮಾತ್ರ ಎಸ್ ಟಿ ಪಟ್ಟಿಯಲ್ಲಿದ್ದಾವೆ.
ಯಾವುವು ಅಂದರೆ ಬೀದರ್. ನಾನು ಬೀದರ್ಗೆ ಹೋಗಿದ್ದೆ. ನಾನು ಬೀದರ್ನಲ್ಲಿ ಸಮುದಾಯದ ಕೆಲವು ಮುಖಂಡರ ಜೊತೆ ಭೇಟಿಯಾದಾಗ ಅಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಬೀದರ್ನಲ್ಲಿ ST ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಬಟ್ ಸಮಸ್ಯೆ ಆಗ್ತಿರೋದಲ್ಲಿ ಅಂದರೆ ಗುಲ್ಬರ್ಗ ಮತ್ತು ಯಾದಗಿರಿನಲ್ಲಿ ST ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕೊಟ್ಟರು ಕೂಡ ಸಿಂಧುತ್ವದಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಕೊನೆಯದಾಗಿ ಸಿದ್ದರಾಮಯ್ಯನವರು ರೀಸೆಂಟ್ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ 2ನೇ ಬಾರಿಗೆ ಅದ್ರ ಬಗ್ಗೆ ಅದು ಏನಂತಂದರೆ ಮೀಟಿಂಗ್ ಕೂಡ ಕರೆದಿದ್ರು ಅಧಿಕಾರಿಗಳನ್ನು. ಅದು ಏನು ಜಾತಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಕೊಡುವಂಥ ಸಮಯದಲ್ಲಿ ವಿಳಂಬ ಮಾಡಬೇಡ್ರಿ ಅಂತಲೂ ಕೂಡ ಹೇಳಿದರು. ಆದರೂ ಕೂಡ ಮುಂದುವರೆದೈತಿ. ಗುಲ್ಬರ್ಗ ಮತ್ತು ಯಾದಗಿರಿನಲ್ಲಿ ಕುರುಬರಿಗೆ ST ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಬಟ್ ಹೆಸರಿಗೆ ಮಾತ್ರ ಏನಾಗಿದೆ ಅಂತಂದ್ರೆ ಬೀದರ್, ಕಲಬುರಗಿ, ಯಾದಗಿರಿನಲ್ಲಿ ಇರ್ತಕ್ಕಂಥ ಕುರುಬರಿಗೆ ST ಇದ್ದೀವಿ ಅಂತ ಬರೀ ಹೆಸರಿಗೆ ಮಾತ್ರ ನೆಪ ಮಾತ್ರಕ್ಕಾಗೈತೆ. ಯಾಕಂದರೆ ನಾನು ಕೂಡ ಯಾದಗಿರಿ ಜಿಲ್ಲೆಯವನೇ. ನಮ್ಮದೇನು ST ಸರ್ಟಿಫಿಕೇಟ್ ಕೊಡ್ತಿಲ್ಲ ನಮಗೆ. ಬಟ್ ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ಕೊಡಗು ಅಂದರೆ ಮಡಿಕೇರಿ ಏನಂತೀವಲ್ಲ 4 ಜಿಲ್ಲೆಗಳಲ್ಲಿ ಮಾತ್ರ ಕುರುಬ ಸಮುದಾಯ ST ಪಟ್ಟಿಯಲ್ಲಿದೆ. ಹಾಗಾದರೆ ಉಳಿದ 27 ಜಿಲ್ಲೆಗಳಲ್ಲಿ ಕುರುಬರು STಯಲ್ಲಿಲ್ಲ. ಆ 27 ಜಿಲ್ಲೆಗಳ ಕುರುಬ ಸಮುದಾಯಕ್ಕೆ ST ಸಿಗಬೇಕು ಅಂತೇಳಿ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಆ ಸಮಯದಲ್ಲಿ ಬೃಹತ್ ಹೋರಾಟ ಆಯಿತು. ನಿಮಗೆಲ್ಲ ಇದು ಗಮನಕ್ಕಿದೆ. ಅನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಬೊಮ್ಮಾಯಿಯವರಿಗೆ ಈ ಸಮಯದಲ್ಲಿ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಯಾಕಂತಂದರೆ ನಮಗೆ ಕೆಲಸ ಯಾರು ಮಾಡಿಕೊಡ್ತಾರ ಅವರಿಗೆ ನಾವು ನೆನೆಸ್ಬೇಕಾಗುತ್ತೆ. ಸರ್ಕಾರ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆ ಬೇಡ, ಸರ್ಕಾರ ಮುಖ್ಯ ಅಲ್ಲ. ನಮಗೆ ಯಾರು ಒಂದು ಕಡೆ ಹೇಳಿದರು ನಿರಂಜನಾನಂದ ಸ್ವಾಮೀಜಿಯವರು ವೇದಿಕೆ ಮೇಲೆ, ನಮಗೆ ಯಾರು ಮೀಸಲಾತಿ ಕೊಡ್ತಾರೋ ನಾವು ಅವ್ರ ಪರವಾಗಿ ಅಂತ ಹೇಳಿದರು ಅವರು. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಅಲ್ಲ. ಈ ಸಮಯದಲ್ಲಿ ಕೊನೆಯ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರು ಅನಂತರ ಬಂದರು. ಮೊದಲನೇ ಕ್ಯಾಬಿನೆಟ್ನಲ್ಲಿ ಏನಾಯಿತು ಅಂದರೆ ಬಸವರಾಜ ಬೊಮ್ಮಾಯಿಯವರು ಶಿಫಾರಸು ಮಾಡಿದ್ರು. ಆ ಒಂದು ಸಮಯದಲ್ಲಿ ಆ ಫೈಲು ಏನಾಗಿದೆ ಅಂತಾರೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಡ್ರಿ. ದಯವಿಟ್ಟು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಈ ವಿಷಯವನ್ನು ತಿಳ್ಕೊಡ್ರಿ. ಯಾಕಂತಂದ್ರೆ ಪದೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಅನವಶ್ಯಕ ಚರ್ಚೆ ಆಗ್ತಿರ್ತಾರೆ, ನಿಮ್ಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಎಲ್ಲರೂ ಒಂದು ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನಿಸ್ತಿರುತ್ತೆ. ಬಸವರಾಜ ಬೊಮ್ಮಾಯಿಯವರು ಆ ಒಂದು ಫೈಲನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಆ ಶಿಫಾರಸಾದಂಥ ಫೈಲು ಈ ಅಖಂಡ ಕರ್ನಾಟಕದ ಹೇಳ್ತಾ ಇದ್ದೀನಿ, 3 ಜಿಲ್ಲೆಗಳದ್ದಲ್ಲ, ಬೀದರ್, ಕಲಬುರಗಿ, ಯಾದಗಿರಿದಲ್ಲ, 27 ಜಿಲ್ಲೆಗಳಲ್ಲಿರ್ತಕ್ಕಂಥ ಕುರುಬರ ಕುಲಶಾಸ್ತ್ರೀಯ ಅಧ್ಯಯನ ಆಯಿತು. ಕುಲಶಾಸ್ತ್ರೀಯ ಅಧ್ಯಯನ ಆದ ನಂತರ ಆ ಫೈಲು ಕೇಂದ್ರ ಸರ್ಕಾರ ಅಂತದಕ್ಕೆ ಹೋದಾಗ RGI ಹತ್ರ ಹೋಗುತ್ತೆ. RGI ಅಂದರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ RGIಗೆ ಹೋದಾಗ ಅವರು ಈ ಕುರುಬ ಸಮುದಾಯ ಅಥವಾ ಯಾವುದೇ ಒಂದು ಸಮುದಾಯ ST ಪಟ್ಟಿಗೆ ಸೇರಕ್ಕೆ ಅರ್ಹತೆ ಹೊಂದಿದೆಯೋ ಇಲ್ಲೋ ಅನ್ನೋದು ಕ್ರಾಸ್ ಚೆಕ್ ಮಾಡ್ತಾರೆ. ಅವರು ಕ್ರಾಸ್ ಚೆಕ್ ಮಾಡಿದಂಥ ಸಮಯದಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಕೇಳಿ ಡೌಟ್ಸ್ ಏನಿರ್ತಾವಲ್ಲ ಆ ಒಂದು ಗೊಂದಲಗಳನ್ನು ನಿವಾರಿಸುವ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ RGIನವರು ಪತ್ರ ಕಳಿಸಿದರು. ಇದನ್ನು ಗಮನದಲ್ಲಿಟ್ಕೋಬೇಕು. RGIನವರು ರಾಜ್ಯ ಸರ್ಕಾರಕ್ಕೆ ಪತ್ರ ಕಳಿಸಿದರು. ಆ ಪತ್ರ ರಾಜ್ಯಕ್ಕೆ ಬಂತು. ಆ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಬಂದುಬಿಟ್ಟು ಏನಂತಂದರೆ ಕುರುಬರನ್ನ ಮತ್ತೆ STಗೆ ಸೇರಿಸಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮೀಟಿಂಗ್ ಕರೀತಾ ಇದ್ದಾರೆ ಅಂತ. ಅದು ಯಾಕಾಯಿತು ಅಂತಲೂ ಹೇಳ್ತೀನಿ ನಿಮ್ಗೆ. ಮತ್ತು ನಮ್ಮದೇ ಸಮುದಾಯದವರು ಕೆಲವರು ತಪ್ಪು ಮಾಹಿತಿ ಹಬ್ಬಿಸಿದ್ರು ವಾಟ್ಸಪ್ ಗ್ರೂಪ್ನಲ್ಲಿ ಆಗಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನಲ್. ಏನಂತಂದರೆ ಕುರುಬರಿಗೆ ST ಸಿಗಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಅಂತ. ಈ ಥರ ಯಾಕೆ ಸುಳ್ಳು ಮಾಹಿತಿ ಹಬ್ಬಿಸಿದ್ರೋ ಗೊತ್ತಾಗಲಿಲ್ಲ. ಕುರುಬ ಸಮುದಾಯಕ್ಕೆ ST ಸಿಗಬಾರ್ದು ಅಂತೇಳಿಕೆ ರಿಜೆಕ್ಟ್ ಮಾಡಿಲ್ಲ. ಕ್ಲಾರಿಫಿಕೇಷನ್ ಕೇಳಿ. STಗೆ ಸೇರ್ಪಡೆ ಆಗಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆಯಲ್ಲ, RGIನಲ್ಲಿರ್ತಕ್ಕಂಥ ಅಧಿಕಾರಿಗಳು ಕುರುಬ ಸಮುದಾಯ ST ಸೇರ್ಪಡೆ ಮಾಡೋಕ್ಕೆ ಅರ್ಹತೆ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಓಕೆನಾ? ಅದು ಸ್ವಲ್ಪ ಮಾಹಿತಿ ಕೊರತೆ ಇರೋದ್ರ ಸಲುವಾಗಿ ಮತ್ತೆ ರಾಜ್ಯಕ್ಕೆ ಪದೇ ನಡೀತಿರ್ತದೆ ಇದು ಚರ್ಚೆ. ಒಂದೇ ಸಲಕ್ಕಂತಲ್ಲ. ಏನಾದರೂ ಇನ್ಕಂಪ್ಲೀಟ್ ಮಾಹಿತಿ ಇತ್ತಂದರೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಮಾಹಿತಿ ಕೇಳ್ತಾರೆ. ಹೆಚ್ಚುವರಿ ಮಾಹಿತಿ ಕೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕಳಿಸಿದ್ರು. ಯಾರು? RGIನವರು. ಆ ಪತ್ರ ಇಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಬಂದು ತಲುಪಿತ್ತು. ಇದೇ ಸಮಯದಲ್ಲಿ ನೋಡ್ರಿ, ಏನದು ಆಕಸ್ಮಿಕನೋ ಅಥವಾ ಕೋ ಇನ್ಸಿಡೆನ್ಸೋ ಗೊತ್ತಿಲ್ಲ, ನಾಗೇಂದ್ರ ಅವರು ಆ ಒಂದು ಪ್ರಕರಣ ಆಗಿತ್ತು, ನಿಮ್ಗೆ ಗೊತ್ತಿದೆ, ವಾಲ್ಮೀಕಿ ಹಗರಣ ಪ್ರಕರಣ ಅಂತ. ಅದರಲ್ಲಿ ಆರೋಪಿಯಾಗಿದ್ದರು. ಅಪರಾಧಿ ಅಲ್ಲ ಮತ್ತು ಯಾರು ಅನ್ನತ್ತೆ ಭಾವಿಸಬೇಡಿ, ಆರೋಪಿ ಆಗಿದ್ರಲ್ಲ. ಅವಾಗ ರಾಜೀನಾಮೆ ಕೊಡಬೇಕಾಗಿತ್ತು ನಾಗೇಂದ್ರ ಅವರು ಸಚಿವರಾದ ಸಮಯದಲ್ಲಿ. ಅವಾಗ ಆ ಒಂದು ಖಾತೆ ಪ್ರೆಸೆಂಟ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವ್ರ ಹತ್ರ ಇದೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆದ್ದು. ಅವರು ಮುಖ್ಯಮಂತ್ರಿಗಳು ಯಾರೇ ಇದ್ದರೂ ಕೂಡ ಅವ್ರ ನೇತೃತ್ವದಲ್ಲಿ ಸಭೆ ಕರಿಬೇಕಾಗತ್ತೆ. ಆ ಸಭೆಯನ್ನು ಕರೆದಿದ್ರಲ್ಲ, ಆ ಸಭೆ ಕರೆಯೋಕ್ಕೆ ದಿನಾಂಕ ನಿಗದಿ ಮಾಡಿದ್ರು. ಅದಕ್ಕೆ ಕ್ಯಾಬಿನೆಟ್ ಅವಶ್ಯಕತೆ ಇರಲಿಲ್ಲ. ಸಭೆ ಕರೆದಿದ್ರು. ಏನಂತಂದರೆ ಕುರುಬ ಸಮುದಾಯಕ್ಕೆ ST ಸಂಬಂಧಪಟ್ಟಂತೆ ಮರಳಿ ಆ ಒಂದು ಪತ್ರ ವ್ಯವಹಾರ ನಡೀತಿರ್ತದೆ ಪದೇ. ಇದನ್ನು ಕಳಿಸ್ಬೇಕಾಗಿತ್ತು. ಇದು ಆ ಒಂದು ಪತ್ರ ಕೇಂದ್ರ ಸರ್ಕಾರದ ಒಂದು ಪತ್ರ ಇದೆಯಲ್ಲ, ಅಂದರೆ RGIನ ಪತ್ರ.
ಅದು ಪರಿಶಿಷ್ಟ ಪಂಗಡಗಳ ಒಂದು ಇಲಾಖೆಗೆ ತಲುಪಿತ್ತು. ಅದನ್ನು ಯಾವ ನ್ಯೂಸ್ ಚಾನಲ್ ಸಿಕ್ಕಾಯ್ತೋ ಪುಣ್ಯಾತ್ಮ ಯಾರು ಕಳಿಸಿದಾನೋ ಗೊತ್ತಿಲ್ಲ, ಇವ್ರು ನ್ಯೂಸ್ ಚಾನಲ್ದು ಕೂಡ ಅರ್ಧಂಬರ್ಧ ತಿಳ್ಕೊಂಡು ಏನು ಹಿಂಗೆ ಬ್ರೇಕಿಂಗ್ ನ್ಯೂಸ್ ಏನು ಕೊಟ್ಟರು. ಬ್ರೇಕಿಂಗ್ ನ್ಯೂಸಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಶಿಫಾರಸು, ಶೀಘ್ರದಲ್ಲಿ ಕುರುಬ ಸಮುದಾಯ ಎಸ್ ಟಿಗೆ ಹಾಕೇ ಬಿಟ್ಟರು. ಬ್ರೇಕಿಂಗ್ ನ್ಯೂಸ್ TRPಗೋಸ್ಕರ ನಿಮಗೆಲ್ಲ ಇದನ್ನು ತಿಳಿಸ್ಬೇಕು ಅಂತ. ಅದಕ್ಕೆ ಅದೇ ಸಮಯದಲ್ಲಿ ಮೀಟಿಂಗ್ ನಡೆಯುವಂಥ ಮೀಟಿಂಗು ಕೂಡ ಮುಂದೂಡಿಕೆ ಮಾಡಬೇಕಾಯಿತು. ಯಾಕಂತಂದರೆ ಆ ಸಮಯದಲ್ಲಿ ನಮ್ಮವರು ಕೂಡ ಆಯಿತು ಫುಲ್ ಖುಷಿಯಾಗಿಬಿಟ್ರು ಎಸ್ ಟಿಗೆ ಸೇರ್ಪಡೆ ಆದಿವಿ ಅಂತ. ಕೆಲವೊಬ್ಬರು ಎಸ್ ಟಿಗೆ ರಿಜೆಕ್ಟ್ ಆಗೈತೇನೋ ಅದಕ್ಕೆ ಮತ್ತೆ ಕಳಿಸ್ತಾ ಇದ್ದಾರೆ ಅಂತ. ಅನ್ಯ ಸಮುದಾಯಕ್ಕೆ ನಾವು ಹೆಂಗೆ ಅಂತಂತಂದರೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲಿಟ್ಕೊಂಡು ಹಂಗಾಯ್ತು. ಇದು ನಾವೇ ಫುಟ್ಬಾಲ್ ಥರ ಒದೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಏನು ಯಾವ ಥರ ಆಯಿತು ಅಂತಂದರೆ ಬೇರೆ ಸಮುದಾಯಕ್ಕರು ಗೊತ್ತಿಲ್ಲ ಎಸ್ ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರೆ ಅಂತ. ಸಭೆ ಕರೆದದ್ದು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕಲ್ಲ. ಇನ್ನೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮ್ಗೆ, ಏನಂತಂದರೆ ಯಾವುದೇ ಒಂದು ಜಾತಿಯನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಇಲ್ಲ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಹಾಗಾದರೆ? ರಾಜ್ಯ ಸರ್ಕಾರ ಕೈಯಲ್ಲಿರೋದು ಕೇವಲ ಶಿಫಾರಸು ಮಾತ್ರ ಮಾಡುವಂಥ ಅಧಿಕಾರ ಇದೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡೋ ಅಧಿಕಾರ ಇದೆ. ಆದರೆ ಸಂಪೂರ್ಣವಾಗಿ ಆ ಅಧಿಕಾರ ಇರೋದು ಯಾವುದಕ್ಕೆ ಅಂದರೆ ಕೇಂದ್ರ ಸರ್ಕಾರಕ್ಕೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಆ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಟಿ ಪಟ್ಟಿಯಲ್ಲಿ ಆ ಒಂದು ಜಾತಿಯನ್ನು ಸೇರ್ಪಡೆ ಮಾಡಬೇಕಾಗಿತ್ತು ಅಂದರೆ ಯಾವುದೇ ಒಂದು ಸಮುದಾಯ, ಕರ್ನಾಟಕದಲ್ಲಿ ತಳವಾರ ಪರಿವಾರ ಆಗಿರ್ಬೋದು, ಗೊಲ್ಲ ಸಮುದಾಯ ಆಗಿರ್ಬೋದು, ಉಪ್ಪಾರ ಸಮುದಾಯ, ಕುರುಬ ಸಮುದಾಯ, ಈ ಥರ ಸಾಕಷ್ಟು ಸಮುದಾಯಗಳಿವೆ. ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮುದಾಯವನ್ನು ಎಸ್ ಟಿ ಸೇರ್ಪಡೆ ಮಾಡಬೇಕಾಗಿತ್ತು ಅಂದರೆ ರಾಜ್ಯ ಸರ್ಕಾರ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಸ್ ಟಿ ಸೇರ್ಪಡೆ ಮಾಡುವ ಹಂತದ ಬಗ್ಗೆ ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಆ ಒಂದು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿರ್ತ ಅಧೀನದಲ್ಲಿರ್ತಕ್ಕಂಥ RJ ಏನಿದೆಯಲ್ಲ ಅದನ್ನು ಪರಿಶೀಲನೆ ಮಾಡುತ್ತೆ. ಈ ಒಂದು ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಅಂತ. ಅರ್ಹತೆ ಇರಲಿಲ್ಲ ಅಂದರೆ ಮಾಡಲ್ಲ. ಅರ್ಹತೆಗೆ ಸ್ವಲ್ಪ ಏನಾದರೂ ಗೊಂದಲಗಳಿದ್ದರೆ ರಾಜ್ಯ ಸರ್ಕಾರದಿಂದ ಮಾಹಿತಿ ತಿಳ್ಕೊಂಡು ಅದು ಸರಿ ಇತ್ತಂತಂದರೆ ಅವಾಗ ಕೇಂದ್ರ ಸರ್ಕಾರ ಕಳಿಸುತ್ತೆ. ಈಗ ನಮ್ಮದು ಏನಾಗಿತ್ತು ಅಂದ್ರೆ ಕುರುಬ ಸಮುದಾಯದ್ದು ರಿಜೆಕ್ಟ್ ಆಗಿಲ್ಲ, ಇದೊಂದು ತಿಳ್ಕೊಳ್ಬೇಕು ನಾವು. ರಿಜೆಕ್ಟ್ ಆಗಿಲ್ಲ, ಸ್ವಲ್ಪ ಗೊಂದಲಗಳಿದ್ದಾವೆ, ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು ಮರಳಿ ನಾನು ಕಳಿಸ್ತೀನಿ ಅಂತ. ಸಿದ್ದರಾಮಾನಂದ ಮಹಾಸ್ವಾಮಿಗಳ ನುಡಿ ನಮನ ಕಾರ್ಯಕ್ರಮದಲ್ಲಿ ಅದೇ ಸಮಯದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಯಾರು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು RJ-ನಲ್ಲಿದೆ ಅಂತೇಳಿ ಮುಖ್ಯಮಂತ್ರಿಗಳ ಅವರಿಗೆ ಆ ಮಾಹಿತಿ ಕೊಡ್ತಾರೆ. ಆದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ನಮ್ಮ ಸಮುದಾಯದ ಇತ್ತೀಚೆಗೆ ಕೆಲವರು ಏನು ಮಾಡಿದರು, RJ-ನಲ್ಲಿ ಆ ಪತ್ರ ಇಲ್ಲ, ಕುರುಬ ಸಮುದಾಯದ ಪತ್ರ ಇಲ್ಲ ಅಂತ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ಸೋಕ್ಕೆ ಪ್ರಯತ್ನ ಮಾಡಿದರು. ಸಮುದಾಯಕ್ಕೆ ಇದು ಗೊತ್ತಿಲ್ಲ. ಸ್ವತಃ ಜಗದ್ಗುರುಗಳು ಹೇಳಿದ್ದಾರೆ ಕ್ಲಿಯರಾಗಿ RJ-ನಲ್ಲಿದೆ ಪತ್ರ ಅಂತೇಳಿ. ಅದಕ್ಕೋಸ್ಕರ ಮತ್ತೆ ನಿಮಗೆ ಮರಳಿ ಅದನ್ನು ವಿಷಯ ತಿಳಿಸ್ತೀನಿ. ನೆಕ್ಸ್ಟ್, ಈಗ RJ ಏನು ಮಾಡುತ್ತೆ ಅಂತಂದರೆ, ಅರ್ಹತೆ ಇತ್ತು ಅಂತಂದರೆ ಅರ್ಹತೆ ಇರತಕ್ಕಂಥ ಒಂದು ಯಾವುದೇ ಒಂದು ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಅಧಿಕಾರ ಇದೆ ಅಂತ ಗೊತ್ತಾದ ಮೇಲೆ RJ-ನವ್ರು ಏನು ಮಾಡ್ತಾರೆ, ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಸರ್ಕಾರಕ್ಕೆ ಒಪ್ಪಿದ ಮೇಲೆ ಯಾವ ಸರ್ಕಾರ? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ ಮೇಲೆ ಅದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕಾಗತ್ತೆ. ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ಬಹುಮತವನ್ನು ಪಡೆದುಕೊಂಡು ಆಮೇಲೆ ರಾಜ್ಯಸಭೆ ಎರಡೂ ಇದೆಯಲ್ಲ, ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಒಪ್ಪಿಗೆಯನ್ನು ಪಡೆದುಕೊಂಡು ಅಂತಿಮವಾಗಿ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸ್ತಾರೆ. ಇಲ್ಲಿ ರಾಷ್ಟ್ರಪತಿಯವರು ಸಹಿ ಅಂಕಿತ ಹಾಕಿದ ನಂತರ ಆ ಒಂದು ಸಮುದಾಯ ಎಸ್ ಟಿ ಪಟ್ಟಿ ಸೇರ್ಪಡೆ ಮಾಡೋಕ್ಕೆ ಅರ್ಹತೆ ಹೊಂದಿರ್ತದೆ. ಅವಾಗ ಎಸ್ ಟಿಗೆ ಸೇರ್ಪಡೆ ಆಗುತ್ತೆ. ಇಷ್ಟೆಲ್ಲ ಹಂತಗಳಿದ್ದಾವೆ.